ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ಎಲೆಮರೆಕಾಯಿಯಂತೆ ನಿರಂತರವಾಗಿ ಯಾವುದೇ ಈ ಪ್ರತಿಫಲಾಪೇಕ್ಷೆಯನ್ನ ಬಯಸದೆ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ಈ ವ್ಯಕ್ತಿಗಳು ಮತ್ತೆ ಕೆಲವು ಸಂಘ ಸಂಸ್ಥೆಗಳನ್ನ ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ವೀಕ್ಷಕರೇ, ಮಕ್ಕಳನ್ನ ದೇವರು ಅಂತ ಹೇಳಿ ಕರೀತವೆ. ಈ ಮಕ್ಕಳ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಈ ಮಕ್ಕಳ ಹಕ್ಕುಗಳ ರಕ್ಷಣೆಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನ ಇವತ್ತು ನಾವು ಮಾತನಾಡಿಸ್ತಾ ಹೋಗೋಣ. ಅಷ್ಟೇ ಅಲ್ಲ, ಮಕ್ಕಳು ಅಂತಂದ್ರೆ ಯಾರು, ಅವರ ಹಕ್ಕುಗಳ ರಕ್ಷಣೆಯಲ್ಲಿ ನಮ್ಮೆಲ್ಲರ ಪಾತ್ರ ಏನು, ಸಂವಿಧಾನದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಇರುವಂತಹ ವ್ಯವಸ್ಥೆಗಳೇನು, ಈ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶ್ರೀಯುತ ತಿಪ್ಪೇಸ್ವಾಮಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ ಸರ್. ಕಳೆದ ಸಂಚಿಕೆಯಲ್ಲಿ ಅಶ್ವಾಂಬರದಲ್ಲಿ ಭಾಗವಹಿಸಿದ್ವಿ. ತಾವು ಮಕ್ಕಳ ಹಕ್ಕುಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ವಿ. ಅನೇಕ ಜನ ವೀಕ್ಷಕರು ನಮಗೆ ಕರೆ ಮಾಡಿ ಮಕ್ಕಳ ಕುರಿತಂತೆ ಇನ್ನಷ್ಟು ಜ್ಞಾನದ ಅಗತ್ಯ ಇದೆ, ಹಾಗಾಗಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳಿದ್ರಿಂದ ಮತ್ತೊಮ್ಮೆ ತಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಮಕ್ಕಳ ಕುರಿತಂತೆ ಮಾತನಾಡೋದಕ್ಕೆ ಸಾಕಷ್ಟು ಇದೆ, ಆದ್ರೆ ಕೆಲವೊಂದಿಷ್ಟು ವಿಚಾರಗಳಾದ್ರೂ ಅತಿ ಮುಖ್ಯವಾಗಿ ಮಕ್ಕಳ ಕುರಿತಂತೆ ಜನಸಾಮಾನ್ಯರೆಲ್ಲರೂ ಕೂಡ ತಿಳ್ಕೊಳ್ಬೇಕಾದಂತಹ ವಿಚಾರಗಳ ಕುರಿತಂತೆ ಚರ್ಚೆ ಮಾಡ್ತಾ ಹೋಗೋಣ ಸರ್. ಇನ್ನು ನಮ್ಮ ಪವಿತ್ರವಾದಂತಹ ಗ್ರಂಥ ಅಂತ ಹೇಳಿ ಸಂವಿಧಾನವನ್ನ ಕರೀತಾರೆ. ಈ ಸಂವಿಧಾನದಲ್ಲಿ ನಿರಂತರವಾಗಿ ತಿದ್ದುಪಡಿಗಳಾಗ್ತಾ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಈ 73ನೇ ತಿದ್ದುಪಡಿ ಅಂದ್ರೆ ಏನು ಸರ್? ಬಹಳ ಮುಖ್ಯವಾದಂತ ಸಂವಿಧಾನಕ್ಕೆ ತಂದ ಬಹಳ ಮುಖ್ಯವಾದ ತಿದ್ದುಪಡಿಗಳಲ್ಲಿ 73ನೇ ತಿದ್ದುಪಡಿ ಬಹಳ ಇಂಪಾರ್ಟೆಂಟ್. ಇದು ಮಹಾತ್ಮ ಗಾಂಧೀಜಿಯವರ ಆಶಯ ಕೂಡ. ಅಂದ್ರೆ ಈ ದೇಶದ ಆಡಳಿತ ಯಾರು ನಡೆಸಬೇಕು, ಎಲ್ಲೋ ಡೆಲ್ಲಿಲಿ ಕೂತೋ ಬೆಂಗಳೂರಲ್ಲಿ ಕೂತೋ ಈ ದೊಡ್ಡ ಜನಸಂಖ್ಯೆಯುಳ್ಳ ವಿಸ್ತಾರವಾದ ಭೂಪ್ರದೇಶವುಳ್ಳ ಈ ಒಂದು 130 ಕೋಟಿ ಹೆಚ್ಚು ಜನಸಂಖ್ಯೆ ಇರುವಂಥ ಈ ದೇಶದ ಆಡಳಿತ ಎಲ್ಲೋ ದೆಹಲಿ ಮತ್ತು ಬೆಂಗಳೂರು ಕೇಂದ್ರೀಕೃತ ಆಗಬಾರ್ದು. ಅವರಿಗೆ ಸ್ಥಳೀಯ ಆದ್ಯತೆಗಳು, ಸ್ಥಳೀಯ ಸವಾಲುಗಳು ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನುವ ಮಹದುದ್ದೇಶದೊಂದಿಗೆ ಬಂದಂತಹ ಒಂದು ತಿದ್ದುಪಡಿಯೇ 73ನೇ ತಿದ್ದುಪಡಿ. ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಈ ತಿದ್ದುಪಡಿಯಿಂದ ಜಾರಿ ಬರುತ್ತೆ. 73ನೇ ತಿದ್ದುಪಡಿ ಗ್ರಾಮೀಣ ಏನೋ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಏನು ಹೇಳಿದ್ರೆ ಗ್ರಾಮೀಣ ಸ್ಥಳೀಯಾಡಳಿತದ ಬಗ್ಗೆ, 74ನೇದು ನಗರ ಸ್ಥಳೀಯಾಡಳಿತದ ಬಗ್ಗೆ ಹೇಳುತ್ತೆ. ಆದರೆ 73ನೇ ಈ ಒಂದು ತಿದ್ದುಪಡಿ ಪಂಚಾಯತ್ 3 ಹಂತದ ಪಂಚಾಯತ್ ರಾಜ್ ಸಿಸ್ಟಮ್ ಈ ದೇಶದಲ್ಲಿ ಬರಲಿಕ್ಕೆ, ಸ್ಥಳೀಯರ ಕೈಗೆ ಆಡಳಿತ ಬರಲಿಕ್ಕೆ, ಸ್ಥಳೀಯವಾಗಿ ತಮ್ಮ ಸಮಸ್ಯೆಗಳನ್ನು ಸವಾಲುಗಳನ್ನು ತಾವೇ ಅರ್ಥ ಮಾಡ್ಕೊಳ್ಳೋದಕ್ಕೆ, ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಳೋದಕ್ಕೆ, ಜನರ ಕೈಗೆ ಆಡಳಿತ ಸಿಗುವಂತ ಬಹುದೊಡ್ಡ ಅವಕಾಶವನ್ನ ಮಾಡಿಕೊಟ್ಟಂತ ತಿದ್ದುಪಡಿ 73ನೇ ತಿದ್ದುಪಡಿ ಸರ್. ಸರ್, ತಾವು ಮಾತನಾಡ್ತಾ ಹೇಳಿದ್ರಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಹಂತಗಳು ಬರುತ್ತೆ ಅಂತ. ನಮ್ಮಲ್ಲಿ ಸಾಕಷ್ಟು ಜನ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕೂಡ ಗ್ರಾಮ ಪಂಚಾಯತಿ ಅಂತಂದ್ರೆ 5 ವರ್ಷಕ್ಕೊಂದ್ಸಲ ಹೋಗಿ ಮತ ಚಲಾವಣೆ ಮಾಡ್ತಾರೆ ಅಥವಾ ಇನ್ಯಾವುದೋ ಸಣ್ಣ ಪುಟ್ಟ ಕೆಲಸಗಳಿಗೆ ಹೋಗ್ತಾರೆ. ಆದ್ರೆ ಮಕ್ಕಳ ಕುರಿತಂತೆ ಕೂಡ ಗ್ರಾಮ ಪಂಚಾಯಿತಿಯಿಂದ ಸಾಕಷ್ಟು ಕೆಲಸಗಳು ಆಗುವಂಥದ್ದಿದೆ. ಅದ್ರ ಕುರಿತಂತೆ ನಮ್ಮ ಜನಗಳಿಗೆ ಮಾಹಿತಿಯ ಕೊರತೆ ಇದೆ ಅಂತ ಹೇಳಿ ಅನ್ಸುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡೋದು. ಒಂದು ಗ್ರಾಮ ಪಂಚಾಯಿತಿ ಅಂತ ಅಂದುಕೊಂಡ್ರೆ ಆಡಳಿತ ಅಂದ್ರೆ ಕೇವಲ ಮೂಲಭೂತ ಸೌಕರ್ಯಗಳನ್ನ ಕೊಡುವುದೇ ಆಡಳಿತ ಅಲ್ಲ. ರಸ್ತೆ ಮಾಡಿದ್ವಿ, ಕಟ್ಟಡ ಕಟ್ಟಿದ್ವಿ, ಶೌಚಾಲಯ ಕೊಟ್ವಿ, ಬಡವರಿಗೆ ಮನೆ ಕೊಟ್ವಿ, ಬೀದಿ ದೀಪ ಹಾಕ್ಸಿದ್ವಿ. ಬಹುಶಃ ಗ್ರಾಮ ಪಂಚಾಯಿತಿಗಳ ಸಾಂಪ್ರದಾಯಿಕ ಕೆಲಸ ಇದೇ ಆಗಿತ್ತು ಒಂದಷ್ಟು ವರ್ಷಗಳ ಕಾಲ. ಆದರೆ ಈಗ ಅದರ ಸ್ವರೂಪ, ಅದರ ಕಾರ್ಯವಿಧಾನ
ಕೆಲಸ ಮಾಡಬೇಕಾದಂಥ ಸ್ಪೇಸ್ ತುಂಬ ವಿಸ್ತಾರವಾಗಿದೆ. ಕೇವಲ ಮೂಲಭೂತ ಸೌಕರ್ಯ ಕೊಡುವುದಷ್ಟೇ ಅಭಿವೃದ್ಧಿ ಅಲ್ಲ, ಇದನ್ನು ಮೀರಿ ಹಲವಾರು ಸಂಗತಿಗಳು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶಗಳು ಇದಾವೆ. ಉದಾಹರಣೆಗೆ, ಆ ಪಂಚಾಯಿತಿ ವ್ಯಾಪ್ತಿಯ ಜನರ ಜೀವನದ ಗುಣಮಟ್ಟವನ್ನು ಉತ್ತಮಪಡಿಸೋದು ನಮ್ಮ ಕೆಲಸ ಅಲ್ವಾ, ನಮ್ಮ ಜವಾಬ್ದಾರಿ ಅಲ್ವಾ? ಇದನ್ನು ಪಂಚಾಯತ್ ರಾಜ್ ಆಕ್ಟ್ ಹೇಳುತ್ತೆ. ಅಲ್ಲಿನ ಜನರ ಶಿಕ್ಷಣ, ಅಲ್ಲಿನ ಜನರ ಆರೋಗ್ಯ, ಅವರ ಒಂದು ಒಟ್ಟಾರೆ ಯೋಗಕ್ಷೇಮ, ಈ ಎಲ್ಲವನ್ನು ಕೂಡ ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಆ ಒಟ್ಟು ಪ್ರಕ್ರಿಯೆನಲ್ಲಿ ಮಕ್ಕಳು ನಮ್ಮ ಲಕ್ಷ್ಯದಲ್ಲಿದ್ದಾರಾ ಅನ್ನೋದು ಇಂಪಾರ್ಟೆಂಟ್. ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ, ನಮ್ಮ ಜನಸಂಖ್ಯೆಯ ಒಟ್ಟು ಭಾಗದಲ್ಲಿ ತೆಗೆದುಕೊಂಡ್ರೆ 40% ಹೆಚ್ಚಿನ ಮಟ್ಟದ ಮಕ್ಕಳಿದ್ದಾರೆ. ಹಾಗಿದ್ದರೆ ಒಂದು ಗ್ರಾಮ ಪಂಚಾಯಿತಿ ಆಗಿ ನಾವು 40ರಷ್ಟು ಜನಸಂಖ್ಯೆಯ ದೊಡ್ಡ ಜನಸಂಖ್ಯೆನ ನಾವು ಮಾತಾಡಿಸ್ಲೇ ಇಲ್ಲ ಅಂದರೆ ನಮ್ದು ಒಳ್ಳೆ ಡೆಮಾಕ್ರಸಿ ಆಗ್ಲಿಕ್ಕೆ ಸಾಧ್ಯ ಇದೆಯೋ, ಅಥವಾ ನಮ್ದೊಂದು ಒಳ್ಳೆ ಆಡಳಿತ ಆಗ್ಲಿಕ್ಕೆ ಸಾಧ್ಯ ಇದೆಯೋ? ಇಲ್ಲ. ಹಾಗಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮಕ್ಕಳ ಹಕ್ಕುಗಳ ರಕ್ಷಣೆ ನಮ್ಮ ಪಂಚಾಯಿತಿಗಳ ಆದ್ಯ ಕರ್ತವ್ಯ. ಯಾಕೆಂದ್ರೆ ನಾವೆಲ್ಲರೂ ಕೂಡ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಮಾಡಿ, ಭಾರತ ಸರ್ಕಾರ ಕೂಡ ಭಾರತ ದೇಶದ ನೆಲದೊಳಗಿನ ಎಲ್ಲ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ಒಪ್ಕೊಂಡಾಗಿದೆ. ಅದರ ರೆಸ್ಪಾನ್ಸಿಬಿಲಿಟಿ ಹಂಚಿಕೆ ಆಗ್ತಾ ಬರುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅಲ್ಲಿಂದ ಕೆಳಗೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಕಟ್ಟಕಡೆಯಲ್ಲಿ ಗ್ರಾಮ ಪಂಚಾಯತ್. ಈ 5 ಹಂತ ನೋಡಬಹುದು ಹೆಚ್ಚು ಕಮ್ಮಿ ನಾವು ಆಡಳಿತದಲ್ಲಿ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನೇನು ಆಕ್ಟ್ಗಳು ಎಲ್ಲೆಲ್ಲ ಇದೆಯೋ ಅದನ್ನ ಇಂಪ್ಲಿಮೆಂಟೇಷನ್ ತಳಮಟ್ಟದಲ್ಲಿ ಆಗಬೇಕು. ಬರೀ ಇಂಪ್ಲಿಮೆಂಟೇಷನ್ ಅಷ್ಟೇ ಅಲ್ಲ, ಟಾಪಿಂದ ಬಾಟಮಿಗೆ ಬರೋದಷ್ಟಲ್ಲ, ಬಾಟಮಿಂದ ಟಾಪ್ ಹೋಗೋದು ಕೂಡ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಕೇವಲ ನಾವು ಅಲ್ಲಿಂದ ಬರೋ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿಗಳು ಅಲ್ಲ ಗ್ರಾಮ ಪಂಚಾಯತ್, ಅದೊಂದು ಸ್ಥಳೀಯ ಸ್ವಾಯತ್ತ ಸರ್ಕಾರ. ಅದಕ್ಕೆ ಟ್ಯಾಕ್ಸ್ ಹಾಕುವಂತ ಅವಕಾಶಗಳಿದಾವೆ. ಈ ಹಂತದಲ್ಲಿ ನೋಡಿದಾಗ ಮಕ್ಕಳು 42% ಮಕ್ಕಳು ಇದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ. ಅವರು ನಮ್ಮ ಆಡಳಿತ ಮತ್ತು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದು ಮತ್ತು ಅವರ ಕೇಂದ್ರೀಕೃತವಾಗಿ ಕೆಲಸ ಮಾಡಬೇಕಾಗಿರೋದು ಕೂಡ ಪಂಚಾಯಿತಿಯ ಆದ್ಯ ಕರ್ತವ್ಯ. ಇದನ್ನು ನಾವು ಗಮನಿಸಬೇಕು. ಇದಕ್ಕಾಗಿ ನಮ್ಮ ಆಕ್ಟಲ್ಲೂ ಕೂಡ, ಪಂಚಾಯತ್ ರಾಜ್ ಆಕ್ಟಲ್ಲಿ ಏನು ಬಂದಿದೆ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಸಾಕಷ್ಟು ಪ್ರಾವಿಷನ್ಸ್ನ ಮಾಡಲಾಗಿದೆ. ಹಲವಾರು ಸಮಿತಿಗಳನ್ನ ಮಾಡಲಾಗಿದೆ, ಹಲವಾರು ಕಾರ್ಯಕ್ರಮಗಳನ್ನ ಮಾಡಲಾಗಿದೆ. ಇದೆಲ್ಲದಕ್ಕಿಂತ ಬೇಸಿಕ್ ಆಗಿ ಅದರ ಮುಂದೆ ಹೋಗಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಕೆಲಸವನ್ನು ಕರ್ನಾಟಕ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಡ್ತಾ ಇದೆ. ಉದಾಹರಣೆಗೆ, ನಮ್ಮ ರಾಜ್ಯದಲ್ಲಿ ನವೆಂಬರ್ 14ರಿಂದ ಜನವರಿ 24ರವರೆಗಿನ 10 ವಾರಗಳನ್ನ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಅಭಿಯಾನ ಅಂತಾನೆ ಮಾಡ್ತೀವಿ. 10 ವಾರಗಳ ಅಭಿಯಾನವನ್ನು ಮಾಡ್ತೀವಿ, ಇಡೀ ಪ್ರತಿ ವರ್ಷ ಮಾಡ್ತೀವಿ ಇದನ್ನ ಪಂಚಾಯತ್ ರಾಜ್ ಇಲಾಖೆಯಲ್ಲಿ. ಆದ್ರೆ ನಾವು ಗಮನಿಸ್ಬೇಕಾಗಿರೋದೇನೆಂದ್ರೆ, ಈ ಅಭಿಯಾನ ನಿಜವಾಗ್ಲೂ ಸಕ್ಸಸ್ಫುಲ್ ಆಗಬೇಕು, ನಮ್ಮ ಪಂಚಾಯತಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿಯಾಗಿ ರೂಪುಗೊಳ್ಳಬೇಕು ಅಂದ್ರೆ ನಾವು ಮಾಡಬೇಕಾಗಿರೋ ಕೆಲಸಗಳೇನು? ಅದರಲ್ಲಿ ಫಸ್ಟ್ನೇ ಕ್ವಶನ್ ಹೇಳುತ್ತೆ, ಸಾರ್ವಜನಿಕರಿಗಿರ್ಬೋದು, ಯಾರಿಗೇ ಇರ್ಬೋದು, ಅಲ್ಲಪ್ಪ ನೀವು ಮಕ್ಕಳ ಸ್ನೇಹಿ ಮಾಡಬೇಕು ಅಂತಿದ್ದೀನಿ ನಿಮ್ಮ ಪಂಚಾಯತಿಯನ್ನು, ನಿಮಗೆ ಪಂಚಾಯತಿಯಲ್ಲಿ ಮಕ್ಕಳು ಎಷ್ಟಿದ್ದಾರೆ ಅಂತ ಗೊತ್ತಾ, ಅವರ ಸ್ಥಿತಿಗತಿ ಏನಿದೆ ಅಂತ ಗೊತ್ತಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದಾಗ, ಹೌದು ನಮ್ಮ ಪಂಚಾಯತಿಯಲ್ಲಿ ಮಕ್ಕಳು ಎಷ್ಟಿದ್ದಾರೆ ಅಂತ ನಮಗೆ ಗೊತ್ತಿದೆ ಮತ್ತು ಅವ್ರ ಸ್ಥಿತಿ ಹೇಗಿದೆ ಅಂತ ನಾನು ಉತ್ತರ ಕೊಡದೇ ಇದ್ರೆ ನಿಜವಾಗ್ಲೂ ನಾವು ಮಕ್ಕಳ ಸ್ನೇಹಿ ಪಂಚಾಯತಿ ಅಭಿಯಾನ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಕರ್ನಾಟಕದ 5970 ಗ್ರಾಮ ಪಂಚಾಯತಿಗಳು ಕೂಡ ಕಡ್ಡಾಯವಾಗಿ ತಮ್ಮ ಪಂಚಾಯತಿ ವ್ಯಾಪ್ತಿಯ ಮಕ್ಕಳ ಅಂಕಿಅಂಶ ಮತ್ತು ಅವರ ಸ್ಥಿತಿಗತಿ ವರದಿಯನ್ನು ನೀಡಬೇಕು ಅಂತ ಪಂಚಾಯತ್ ರಾಜ್ ಇಲಾಖೆ 2019 ಕೊಟ್ಟಿರುವಂಥ ಸರ್ಕ್ಯುಲರ್ ಸ್ಪಷ್ಟವಾಗಿ ಹೇಳಿದೆ. ಉದಾಹರಣೆಗೆ, ನೀವು ಯಾವ್ದಾದ್ರು ಪಂಚಾಯತ್ಗೆ ಹೋಗಿ ಆ ಪಂಚಾಯತಿಯವ್ರನ್ನ ಕೇಳಿ, ಸ್ವಾಮಿ ನಿಮ್ಮ ಪಂಚಾಯತಿಯಲ್ಲಿ ಅನಾಥ ಮಕ್ಕಳು ಎಷ್ಟಿದ್ದಾರೆ ಅಂತ ಹೇಳ್ತೀರಾ ಅಂತ ಕೇಳ್ಬೋದು. ನಾನು ತುಂಬ ಪಂಚಾಯತಿಗಳು ಭೇಟಿ ಮಾಡ್ತೀನಿ, ಇಲ್ಲ ಅವ್ರ ಹತ್ರ ಡಾಟಾ. ಆದ್ರೆ ಇರ್ಬೇಕಲ್ಲ, ವಿತೌಟ್ ಮಾಹಿತಿ ನನ್ನ ಪಂಚಾಯತಿ ನಾನು ಹೇಗೆ ಮಕ್ಕಳ ಸ್ನೇಹಿ ಮಾಡಕ್ ಸಾಧ್ಯ? ಹಾಗಾಗಿನೇ ಬರೀ ಅನಾಥ ಮಕ್ಕಳು ಅಷ್ಟೇ ಅಲ್ಲ, ಅನಾಥ ಮಕ್ಕಳು ಎಷ್ಟಿದ್ದಾರೆ, ಎಂಥದ್ದು ನಮ್ಮ ವಿಕಲಚೇತನ ಮಕ್ಕಳು ಎಷ್ಟಿದ್ದಾರೆ, ಏಕಪೋಷಕ ಮಕ್ಕಳು ಎಷ್ಟಿದ್ದಾರೆ, ಸಂಕಟದಲ್ಲಿರುವಂಥ ಮಕ್ಕಳು ಎಷ್ಟಿದ್ದಾರೆ, ಕಳೆದ 3 ವರ್ಷದಲ್ಲಿ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಬಾಲ್ಯ ವಿವಾಹ ಆಗಿದೆಯಾ, ಕಳೆದ 3 ವರ್ಷದಲ್ಲಿ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಪೋಕ್ಸೋ ಪ್ರಕರಣ ನಡೆದ ಇದೆಯಾ, ನಮ್ಮ ಮಕ್ಕಳು ಯಾವುದಾದ್ರೂ ಮಗು ಶಾಲೆ ಬಿಟ್ಟು ಹೊರಗುಳಿದಿರುವಂಥ ಮಕ್ಕಳ ಸಂಖ್ಯೆ ಎಷ್ಟಿದೆ, ಬಾಲ ಕಾರ್ಮಿಕರು ಎಷ್ಟಿದ್ದಾರೆ, ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ 0 to 3 ಇರುವಂಥ ಮಕ್ಕಳು ಎಷ್ಟಿದ್ದಾರೆ, 3 to 6 ಇರೋ ಅಂಗನವಾಡಿಗೆ ಸಮೀಕ್ಷೆ ಮಾಡಿರೋವೆಷ್ಟು, ಹೋಗ್ತಾ ಇರೋವೆಷ್ಟು, 6ರಿಂದ 14 RT ವ್ಯಾಪ್ತಿನಲ್ಲಿ ಅವರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಾಕಿದೆ. ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ 6ರಿಂದ 14 ಎಷ್ಟು ಮಕ್ಕಳಿದ್ದಾರೆ, ಅವ್ರಲ್ಲಿ ಸ್ಕೂಲ್ಗೆ ಹೋಗ್ತಿರೋರು ಎಷ್ಟು, ಹೋಗ್ದಿಲ್ದೇ ಇರೋರು ಎಷ್ಟು, 14ರಿಂದ 15ರಿಂದ 18 ಇರೋರು ಎಷ್ಟು, ಅವರು 10th ಆದ್ಮೇಲೆ ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗಿದಾರ ನೋಡಿ. ಹೀಗೆ 10 ಪ್ರಶ್ನೆಗಳು ಉದ್ಭವಿಸುತ್ತೆ. ಜನನ ದೃಢೀಕರಣ ಪ್ರಮಾಣ ಪತ್ರಗಳದ್ದು ಒಂದು ದೊಡ್ಡ ಇಶ್ಯೂ ಇದೆ.
ಇವತ್ತು ಸಿಗ್ತಾ ಇಲ್ಲ. ಹಾಗಿದ್ರೆ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಎಷ್ಟು ಮಕ್ಕಳಿಗೆ ನಾನು ಜನನ ದೃಢೀಕರಣ ಪ್ರಮಾಣ ಪತ್ರಗಳನ್ನು ವಿತರಿಸಿದ್ದೀವಿ? ಆರೋಗ್ಯದ ವಿಚಾರಕ್ಕೆ ಬಂದಾಗ ಶಿಶು ಮರಣ ದರ ಎಷ್ಟಿದೆ, ತಾಯಿ ಮರಣ ದರ ಎಷ್ಟಿದೆ, ಸಾಂಸ್ಥಿಕ ಹೆರಿಗೆಗಳು ಎಷ್ಟಿದಾವೆ, ಅಸಾಂಸ್ಥಿಕ ಹೆರಿಗೆಗಳು ಎಷ್ಟಿದೆ, ನೋಡಿ ಎಷ್ಟು ಸಂಗತಿಗಳಿದೆ. ಇದನ್ನೆಲ್ಲ ಒಂದು ಗ್ರಾಮ ಪಂಚಾಯಿತಿ ತನ್ನತ್ರ ಮಾಹಿತಿ ಇದ್ದರೆ ಮಾತ್ರ ಇಂಟರ್ವೆನ್ಷನ್ ಮಾಡಕ್ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ಏನ್ ಮಾಡ್ಬೇಕು ಮುಂದಕ್ಕೆ ಅಂತ. ಹಾಗಾಗಿ ನನ್ನ ಒಂದು ಗ್ರಾಮ ಪಂಚಾಯಿತಿಯನ್ನ ಮಕ್ಕಳ ಸ್ನೇಹಿಯನ್ನಾಗಿ ನಾನು ಮಾಡಬೇಕು ಅನ್ನೋದಾದ್ರೆ ಮೊದಲ ಹಂತವೇ ನನ್ನ ಪಂಚಾಯಿತಿ ವ್ಯಾಪ್ತಿಯ ಮಕ್ಕಳ ಅಂಕಿಅಂಶಗಳು ಮತ್ತು ಅವರ ಸ್ಥಿತಿಗತಿ ವರದಿಯನ್ನ ಸಂಗ್ರಹಿಸೋದು, ಕಲೆಕ್ಟ್ ಮಾಡೋದು, ವಿಶ್ಲೇಷಣೆ ಮಾಡೋದು, ಕ್ರಿಯಾ ಯೋಜನೆ ಮಾಡೋದು. ನೋಡಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಗ್ರಾಮ ಪಂಚಾಯತಿನಲ್ಲಿ ಮಕ್ಕಳ ವಿಚಾರಕ್ಕೆ ಬಂದ್ರೆ. ಅದನ್ನ ನಾವು ಅನುಷ್ಠಾನ ಮಾಡೋದಕ್ಕೆ ಮುಂದೆ ಬೇರೆ ಬೇರೆ ವಿಧಾನ ಇದೆ. ಈ ಉದಾಹರಣೆಗೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಇರ್ಬೋದು, ಪ್ರತಿ ಗ್ರಾಮ ಪಂಚಾಯತಿ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ರಚನೆ ಮಾಡಬೇಕು ಅಂತಿದೆ. ಇವತ್ತು ನಾವು ರಾಜ್ಯದಾದ್ಯಂತ ಬಹಳ ದೊಡ್ಡದಾಗಿ ಮಾತಾಡ್ತಾ ಇರೋ ವಿಷಯಗಳಿದಾವೆ, ಮಕ್ಕಳನ್ನ ಬಾಧಿಸ್ತಾ ಇರೋ ವಿಷಯ. ಸಾಕಷ್ಟು ಒಳ್ಳೆ ಮಾಹಿತಿ ಹೇಳಿದ್ರಿ ಸರ್. ಇಲ್ಲಿ ನನಗೆ ಅನಿಸ್ತಾ ಇರೋದೇನು ಅಂತಂದ್ರೆ, ಸರ್ಕಾರದ ಸಾಕಷ್ಟು ಯೋಜನೆಗಳಿದೆ, ಈ ಥರದ್ದೆಲ್ಲ ವಿಚಾರಗಳಿದೆ. ಇದು ನಮ್ಮ ಜನಸಾಮಾನ್ಯರಿಗೆ ತಿಳುವಳಿಕೆ ಕೊರತೆ ಇದೆಯಾ ಅಂತ. ಇದರಲ್ಲಿ ಮುಖ್ಯವಾಗಿ ಸರ್ಕಾರ ಇರ್ಬೋದು, ಇಲಾಖೆಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅಥವಾ ಸಂಬಂಧಪಟ್ಟ ವ್ಯಕ್ತಿಗಳಿರ್ಬೋದು, ಅವರು ಜನರಿಗೆ ಈ ಕುರಿತಂತೆ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ವಾ, ಅಥವಾ ಜನರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ನಮ್ಗೆ ಯಾಕೆ ಬೇಕಿದು, ಮಕ್ಕಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಆ ಥರದೊಂದು ಧೋರಣೆ ಬಂದ್ಬಿಟ್ಟಿದಾರ ಅಂತ ಹೇಳಿ ಅನಿಸ್ತಾ ಇದೆ. ನೋಡಿ, ಮಾಹಿತಿಯ ಕೊರತೆ ಅನ್ನೋ ವಿಚಾರ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಒಬ್ಬ ಮನುಷ್ಯನ ಸಬಲೀಕರಣದಲ್ಲಿ, ಎಂಪವರ್ಮೆಂಟ್ ಅಂತ ಏನು ಪದ ಬಳಸ್ತೀವಿ, ಒಬ್ಬ ಮನುಷ್ಯನ ಸಬಲೀಕರಣದಲ್ಲಿ ಮಾಹಿತಿ ನೀಡುವಿಕೆಯೇ ಸಬಲೀಕರಣದ ಮೊದಲ ಹೆಜ್ಜೆ. ನಿಮ್ಗೆ ಇನ್ಫಾರ್ಮೇಶನ್ ಇದ್ರೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕುಗ್ಗೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಮಾಹಿತಿಯನ್ನ ತಿಳ್ಕೊಳ್ಳುವುದು, ಇನ್ನೊಬ್ರು ಕೊಡೋದು ಒಂದು ಭಾಗ ಆದ್ರೆ ನಾನು ತಿಳ್ಕೊಳ್ಬೇಕು ಅನ್ನೋದು ಇದೆ. ಸಂವಿಧಾನದಲ್ಲಿ ಕೇವಲ ಮೂಲಭೂತ ಹಕ್ಕನ್ನು ಅಷ್ಟೇ ಕೊಟ್ಟಿಲ್ಲ, ಮೂಲಭೂತ ಕರ್ತವ್ಯವನ್ನು ಕೊಟ್ಟಿದ್ದಾರೆ. ನಾವು ಕರ್ತವ್ಯಗಳನ್ನು ಮರೆತುಬಿಟ್ಟು ಅವ್ರು ಕೊಡ್ಲಿಲ್ಲ ಇವ್ರು ಕೊಡ್ಲಿಲ್ಲ ಅನ್ನೋದು ಕಂಪ್ಲೇಂಟ್ ಹೇಳೋದಲ್ಲ. ಒಬ್ಬ ನಾಗರಿಕನಾಗಿ ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ. ನಾನೇ ಆಯ್ಕೆ ಮಾಡ್ಕೊಂಡಿರೋಂಥ ಒಂದು ಸರ್ಕಾರ ಏನು ಯೋಜನೆಯನ್ನು ತಂದಿದೆ, ಯಾವ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ, ಈಗ ಅಧಿವೇಶನ ನಡೀತಾ ಇದೆ, ಯಾವ ಬಿಲ್ ಇಲ್ಲಿ ಮಂಡಿಸ್ತಾ ಇದ್ದಾರೆ, ಅದಕ್ಕೆ ಆಡಳಿತ ಪಕ್ಷದ ಸ್ಟ್ಯಾಂಡ್ ಏನಿದೆ, ವಿರೋಧ ಪಕ್ಷದ ಸ್ಟ್ಯಾಂಡ್ ಏನಿದೆ, ಇದು ಇಂಪ್ಲಿಮೆಂಟ್ ಆದರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋ ಒಂದು ಕನಿಷ್ಠ ತಿಳುವಳಿಕೆ ಒಬ್ಬ ನಾಗರಿಕನಾಗಿ ನನಗೆ ಇರಬೇಕಲ್ಲ. ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಹಾಗಾಗಿ ಆ ಕಡೆಯಿಂದ ಇನ್ಫಾರ್ಮೇಷನ್ ಸರಿಯಾಗಿ ಬರ್ತಾ ಇಲ್ಲ, ಕೊಡ್ತಾ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ನಾವು ಕೂಡ ಇಂತಹ ವಿಷಯಗಳಿಗೆ ಬಂದಾಗ ನೋಡಿ, ನಮಗೆ ಯಾವುದೋ ಒಂದಷ್ಟು ಮನೋರಂಜನೆಯ ಕಾರ್ಯಕ್ರಮಗಳನ್ನು ನೋಡೋದ್ರಲ್ಲಿ ನಮಗಿರೋ ಆಸಕ್ತಿ, ಇಂಥ ಎಷ್ಟೋ ವಿಷಯಗಳನ್ನ ನಿಮ್ಮದೇ ಪಂಚಾಯಿತಿಯಲ್ಲಿ, ನಿಮ್ಮದೇ ಸರ್ಕಾರ, ನಿಮ್ಮದೇ ಶಾಲೆಗಳು, ನಿಮ್ಮದೇ ಪೊಲೀಸ್ ಠಾಣೆಗಳು ಏನೇನೋ ಮಾಡ್ತಾ ಇರ್ತಾರೆ. ಅಂತ ಅರಿವು ಕಾರ್ಯಕ್ರಮಕ್ಕೆ 20 ಜನ ಕರ್ಕೊಂಬಂದು ಕುಂಡ್ರಿಸೋದು ಕಷ್ಟ ಆಗಿದೆ ಅಧಿಕಾರಿಗಳಿಗೆ. ಅವರು ನಾವು ಹಿಂಗೆ ಹೇಳ್ತೀವಿ, ಸಾರ್ವಜನಿಕರು ನಮಗೆ ಮಾಹಿತಿ ಕೊಡ್ತಿಲ್ಲ ಅಂತ ಒಂದು ಗುಂಪಲ್ಲಿ ಹೇಳಿದ್ರೆ, ನಾವು ಕರೆದ್ರು ಬರ್ತಿಲ್ಲ ಅಂತ ಅಧಿಕಾರಿಗಳು ಹೇಳೋ ವರ್ಗವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಎರಡನೇ, ನಿನ್ನ ಅಧಿಕಾರಿಗಳ ಹಂತದಲ್ಲಿ ಅವರು ಕೂಡ ಕೇವಲ ಸಭೆಗಳಲ್ಲಿ ವರದಿ ಕೊಡೋದ್ರಲ್ಲಿ, ಡಾಕ್ಯುಮೆಂಟೇಶನ್ ಮಾಡೋದ್ರಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಸ್ಟೇಕ್ ಹೋಲ್ಡರ್ಸ್ನ ಜೊತೆ ತೆಗೆದುಕೊಳ್ಳೋದ್ರಲ್ಲಿ, ಯಾರೆಲ್ಲ ಭಾಗಿದಾರರಿದ್ದಾರೆ ಅವರನ್ನ ರೀಚ್ ಮಾಡೋದ್ರಲ್ಲಿ ನಾವಿನ್ನೂ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಒಂದು ಸರಳ, ಈಗ ಹೆಂಗಿದ್ರು ನಾವು ಪಂಚಾಯತ್ ರಾಜ್ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಹೇಗೆ ಮಾಹಿತಿ ಕೊರತೆ ಇದೆ ಅನ್ನೋದು ಕೇಳ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಸುತ್ತೋಲೆ ಇದೆ. ಏನಪ್ಪ ಅಂದರೆ, ನೀವು ಗ್ರಾಮ ಪಂಚಾಯಿತಿ ವತಿಯಿಂದ ಕೊಡುವ ಯಾವುದೇ ಸರ್ವಿಸ್ ಕೊಡಿ, ಆ ಸರ್ವಿಸ್ ಯಾರಿಗೆ ಕೊಡ್ತಿರೋ ಫಲಾನುಭವಿ, ಆ ಫಲಾನುಭವಿಯಿಂದ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ, ನಾನು ಬಾಲ್ಯ ವಿವಾಹ ಮಾಡಲ್ಲ, ಬಾಲ್ಯ ವಿವಾಹ ಬೆಂಬಲಿಸಲ್ಲ, ಒಂದು ವೇಳೆ ಮಾಡಿದ್ರೆ ನೀವು ನನಗೆ ಕೊಟ್ಟಿರೋ ಸರ್ವಿಸನ್ನು ವಾಪಸ್ ತೆಗೆದುಕೊಳ್ಳೋಕೆ ನಾನು ಬದ್ಧನಿರ್ತೇನೆ ಅಂತ ಒಂದು ಏನೋ ಮುಚ್ಚಳಿಕೆ ಪತ್ರನ ಬರ್ಸ್ಕೊಂಡೇ ಕೊಡಬೇಕು ಅಂತಿದೆ. ಎಷ್ಟು ಪಂಚಾಯತಿಲಿ ಮಾಡ್ತಾ ಇದ್ದೀವಿ? ಎಕ್ಸಾಂಪಲ್ ಹೇಳ್ತಾ ಇರೋದು. ಗೊತ್ತೇ ಇಲ್ಲ ಇದು ನಮ್ಗೆ ಎಷ್ಟೋ ಜನಕ್ಕೆ. ಮಾಡಬೇಕಲ್ಲ. ಈಗ ನೋಡಿ, ಈ ಮೂಲಕ ಏನಾಗುತ್ತೆ, ನೀವು ಮಾಹಿತಿನೂ ಕೊಟ್ಟಂಗಾಯ್ತು, ಸಾರ್ವಜನಿಕರಿಗೆ ಕಂಪಲ್ಸರಿ ಒಂದು ನೋಡಪ್ಪ, ನಾವು ಬಾಲ್ಯ ವಿವಾಹ ಅಂದ್ರೆ ಇಷ್ಟು ಸರ್ಕಾರ ಇಷ್ಟು ಸೀರಿಯಸ್ ಆಗಿ ತಗೊಂಡಿದೆ, ನನ್ನ ಮನೇಲಿ ಒಂದು ಹೆಣ್ಮಗು ಇದೆ, ನಾನಾಗಿದ್ರೆ ಯಾವುದೇ ಏನು ಮಾಡಬಾರ್ದು, ಇಂಥದ್ದು ಪ್ರಯತ್ನ ಮಾಡಬಾರ್ದು ಅಂತ ಪ್ರತಿಯೊಬ್ಬ ತಂದೆ ತಾಯಿಗೆ, ಪೋಷಕರಿಗೆ ಮಾಹಿತಿ ಕೊಡೋಕೆ ಸಾಧ್ಯ ಇದೆಯಲ್ಲ. ಹಾಗಾಗಿ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಥರನೇ ಅಧಿಕಾರಿ ವರ್ಗ ಅಂದ್ರೆ ಆಡಳಿತ ಮತ್ತು ಸಮಾಜ ಎರಡು ಕೈ ಜೋಡಿಸಿದ್ರೆ ಮಾತ್ರ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗೋಕ್ಕಾಗತ್ತೆ. ಅವ್ರಿಗೆ ಮೇಲೆ ನಾವು ಕಂಪ್ಲೇಂಟು, ನಮ್ಮ ಮೇಲೆ ಅವ್ರು ಕಂಪ್ಲೇಂಟ್ ಮಾಡೋದ್ರಿಂದ ವ್ಯವಸ್ಥೆ ಸುಧಾರಣೆ ಆಗಲ್ಲ. ಹಾಗಾಗಿ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ಒಟ್ಟಾರೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಈ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ ಅಂತ ಹೇಳಿ ಹೇಳ್ತೀರಾ?
ಮಕ್ಕಳಿಗೋಸ್ಕರ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷವಾದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅಂತೇಳಿ ಮಾಡ್ತಾರೆ. ಏನ್ ಸರ್ ಅದು? ನೋಡಿ, ಇದೊಂದು ಸ್ಪೆಷಲ್, ಕರ್ನಾಟಕದ ಸ್ಪೆಷಲ್ ಅಂತಂದ್ರೆ ತಪ್ಪಾಗ್ಲಾರ್ದು. ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳಿಗಾಗಿ ಸ್ಪೆಷಲ್ ಗ್ರಾಮ ಸಭಾ ಮಾಡಬೇಕು ಅನ್ನೋ ಒಂದು ಇಂಟರ್ವೆನ್ಷನ್ನ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 2006ರಿಂದ ಆರಂಭಿಸಿದೆ ಈ ರಾಜ್ಯದಲ್ಲಿ. ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಿದ್ವಿ, ಮಕ್ಕಳಿಗೆ ಒಂದು ಸ್ಪೆಷಲ್ ರೈಟ್ಸ್ ಇದೆ. ಅದರಲ್ಲಿ ಕೆಲವು ರೈಟ್ಸ್ ಏನು ಮಾತಾಡುತ್ತೆ, ರೈಟ್ ಟು ಪಾರ್ಟಿಸಿಪೇಷನ್, ಮಕ್ಕಳ ಭಾಗವಹಿಸುವ ಹಕ್ಕುಗಳು ಅಂತ ಮಾತಾಡ್ತೀವಿ. ಅಂದರೆ ಮಕ್ಕಳ ಮೇಲೆ ಪರಿಣಾಮ ಬೀರುವ ಯಾವುದೇ ತೀರ್ಮಾನಗಳಲ್ಲಿ, ವಿಚಾರಗಳಲ್ಲಿ ಅವರ ಅಭಿಪ್ರಾಯಗಳನ್ನು, ಅವರ ಅಹವಾಲುಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಇರುವ ಅವಕಾಶಗಳಿರಬೇಕು, ವೇದಿಕೆಗಳಿರಬೇಕು. ಅದನ್ನು ಕ್ರಿಯೇಟ್ ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ. ಅದು ಕುಟುಂಬದಲ್ಲಿ ಕೂಡ ಆಗಬೇಕು, ಕೇವಲ ಸರ್ಕಾರ ಜವಾಬ್ದಾರಿ ಅಲ್ಲ, ಮನೆಯಲ್ಲೂ ಕೂಡ ಮಕ್ಕಳ ಅಭಿಪ್ರಾಯನ ಕೇಳುವಂಥ ಒಂದು ವ್ಯವಸ್ಥೆಗಳು ಇರಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಅಭಿಪ್ರಾಯಗಳನ್ನ ಆಲಿಸೋದ್ರ ಜೊತೆ ಆಡಳಿತ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಕ್ಕಳನ್ನ ಕ್ರಿಯಾಶೀಲವಾಗಿ ತೊಡಗಿಸ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಬಂದಂಥದ್ದೇ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ. ಏನು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ? ದೊಡ್ಡವ್ರ ಸಭೆ ನಡೀತಾ ಇದೆ ಈಗಾಗಲೇ. ದುರದೃಷ್ಟವಶಾತ್ ದೊಡ್ಡವ್ರ ಸಭೆ ಮಾಡೋದಕ್ಕೆ ಕಷ್ಟಾಗಿದೆ. ಒಂದು ಗ್ರಾಮ ಸಭೆಗೆ ಒಂದು 40 ಜನ ಕುಂಡ್ರಿಸ್ಬೇಕು ಅಂದರೆ PDOಗಳಿಗೆ, ಪಂಚಾಯತ್ನವ್ರಿಗೆ ಭಾಳ ದೊಡ್ಡ ಸಾಹಸದ ಕೆಲಸ ಅದು. ಅಂಥದ್ರಲ್ಲಿ ಮಕ್ಕಳ ಗ್ರಾಮ ಸಭೆ ಸಕ್ಸಸ್ ಆಗುತ್ತಾ ಮಕ್ಕಳಿಗೆ ಅಂತ ಕೆಲವ್ರಿಗೆಲ್ಲ ಆರಂಭದಲ್ಲಿ ಏನಿತ್ತು, ಒಂದು ಆತಂಕ ಅಥವಾ ಇದಿತ್ತು, ಅನುಮಾನ ಇತ್ತು. ಆದರೆ ಈಗ ಮಕ್ಕಳ ಗ್ರಾಮ ಸಭೆಗಳು ಅದ್ಭುತ ನಡೀತಾ ಇದ್ದಾವೆ. ಯಾಕೆ? ಮಕ್ಕಳು ಮಾತಾಡ್ತಾರವ್ರು. ಮಕ್ಕಳಿಗೆ ನಾವು ಯಾರ ಜೊತೆ ಮಾತಾಡ್ತಿದ್ದೀವಿ ಅನ್ನೋದು ಮ್ಯಾಟ್ರ್ ಅಲ್ಲ. ಅವರು ಗೌರವಾನ್ವಿತ ರಾಷ್ಟ್ರಪತಿ ಅವ್ರನ್ನ ಕರೆದು ಕುಂಡ್ರಿಸಿದ್ರು ಪ್ರಶ್ನೆ ಕೇಳ್ತಾರೆ, ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ಕುಂಡ್ರಿಸಿದ್ರು ಧೈರ್ಯವಾಗಿ ಪ್ರಶ್ನೆ ಕೇಳ್ತಾರೆ. ಅವ್ರಿಗೆ ಆ ಪ್ರಶ್ನಿಸುವುದಿದೆಯಲ್ಲ, ಅದು ಸ್ವಭಾವತಃ ಚೆನ್ನಾಗಿರುತ್ತೆ ಅವರಲ್ಲಿ. ಅಂಥ ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಅವರು ಸಾಕಾರ ಮಾಡ್ಕೊಳ್ಳಿಕ್ಕೆ, ಅವ್ರಿಗೆ ಆಗ್ತಿರೋ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ, ಅವ್ರಿಗೆ ಆಗ್ತಿರೋ ಕುಂದುಕೊರತೆಗಳನ್ನ ಕೇಳಲಿಕ್ಕೆ ಒಂದು ಸ್ಪೇಸ್ ಬೇಕು. ಅದಕ್ಕೆ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯೂ ಕೂಡ ನವೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ಮಕ್ಕಳಿಗಾಗಿ ಒಂದು ಸ್ಪೆಷಲ್ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಆಯೋಜಿಸಬೇಕು ಅನ್ನೋದು ನಮ್ಮಲ್ಲಿರೋ ಕಂಡೀಷನ್. ಹಾಗಾಗಿ ಎಲ್ಲರೂ ಮಾಡಬೇಕಿದೆ. ಎರಡನೇದು, ಇದಕ್ಕೊಂದಷ್ಟು ಪ್ರೊಸೀಜರ್ಸ್ ಇದ್ದಾವೆ, ಏನೇನು ಮಾಡಬೇಕು ಅಂತ. ಕೇವಲ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅಂದ್ಬಿಟ್ಟು ಕೆಲವು ಪಂಚಾಯಿತಿಯವರು ವೇದಿಕೆಯಲ್ಲಿ ಮಕ್ಕಳನ್ನೇ ಕುಂಡಿಸ್ಬಿಡೋದು, ಅದೊಂದು ಅಣುಕು ಥರ ಏನೋ ಒಂದು ಕಾರ್ಯಕ್ರಮ ಮಾಡೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು, ಏನೋ ಒಂದು ಕಾರ್ಯಕ್ರಮ ಮಾಡಿ ಬಹುಮಾನ ಕೊಟ್ಬಿಡೋದು, ಡ್ಯಾನ್ಸ್ ಮಾಡಿಸೋದು, ಭಾಷಣ ಸ್ಪರ್ಧೆ ಮಾಡಿಸೋದು, ಇವೇನೇನೋ ಮಾಡ್ತಾರೆ. ಇದು ಮಕ್ಕಳ ಗ್ರಾಮ ಸಭೆ ಅಲ್ಲ. ನಾರ್ಮಲ್ ಗ್ರಾಮ ಸಭೆಗೆ ಎಷ್ಟು ಸಾಂವಿಧಾನಿಕ ಇದಿದೆಯೋ, ಮಾನ್ಯತೆ ಇದೆಯೋ, ಮಕ್ಕಳ ಗ್ರಾಮ ಸಭೆಗೂ ಅಷ್ಟೇ ಸಾಂವಿಧಾನಿಕ ಮಾನ್ಯತೆ ಇದೆ. ಮಕ್ಕಳ ಅಹವಾಲು ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಇದು ಗ್ರಾಮ ಸಭೆ. ಹಾಗಾಗಿ ತನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಶಾಲೆ ಅಂಗನವಾಡಿಗಳಿಂದ ಪ್ರತಿನಿಧಿಗಳು, ಶಾಲೆಗೆ ಹೋಗ್ತಿಲ್ದೇ ಇರೋರು ಕೆಲವರು ಇರ್ತಾರೆ ಮಕ್ಕಳು, ಅಂಥವ್ರು, ಸಮುದಾಯದಲ್ಲಿರುವ ಮಕ್ಕಳು, ಅಪ್ ಟು PU ಕಾಲೇಜುವರೆಗಿನವ್ರನ್ನೆಲ್ಲ ಮಕ್ಕಳು ಅಂತಾನೆ ಕರಿತೀವಿ. ಕೆಲವ್ರಿಗೆ ಏನಂದ್ರೆ ಸ್ಕೂಲ್ ಲೆವೆಲರ್ ಇರೋ ಮಕ್ಕಳು ಅಂತ ಅಂದ್ಕೊಡ್ತೀವಿ. 18 ವರ್ಷದ ಒಳಗಿನ ಎಲ್ಲ ಮಕ್ಕಳು ತುಂಬುವರೆಗಿನ ಎಲ್ಲ ವ್ಯಕ್ತಿಗಳನ್ನ ನಾವು ಮಕ್ಕಳು ಅಂತ ಕರಿತೀವಿ. ಹಾಗಾಗಿ ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಮಕ್ಕಳನ್ನ ಕರಿಬೇಕು. ಅವ್ರನ್ನ ಮೊದಲಿಗೆ ಸರ್ಕ್ಯುಲರ್ ಹೇಳೋದು ವಾರ್ಡ್ ಮಟ್ಟದ ಮಕ್ಕಳ ಗ್ರಾಮ ಸಭೆ ಆಗಬೇಕು, ಅದಾದ್ಮೇಲೆ ಪಂಚಾಯತಿ ಮಟ್ಟದ ಮಕ್ಕಳ ಗ್ರಾಮ ಸಭೆ ಬರಬೇಕು ಅಂತ. ಹಾಗಾಗಿ ಆಯಾ ವಾರ್ಡ್ಗಳಲ್ಲಿ ನಾವು ಮಕ್ಕಳ ವಾರ್ಡ್ ಸಭೆಗಳನ್ನು ನಡೆಸಿ ಅವರ ಅಹವಾಲನ್ನು ಸ್ವೀಕರಿಸಿ ಅಲ್ಲಿಂದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಪಂಚಾಯತಿ ಮಟ್ಟದ ಒಂದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ನಡೆಸ್ಬೇಕು. ನಾವು ಅಲ್ಲಿ ಕನಿಷ್ಠ 3 ಗಂಟೆಗಳ ಕಾಲ ಮಕ್ಕಳಿಗೆ ಪ್ರಶ್ನೆ ಕೇಳಕ್ಕೆ ಅವಕಾಶ ಇರಬೇಕು. ಅವ್ರು ಹೇಳ್ಕೋಬೇಕು ಅವರು ಸಮುದಾಯದಲ್ಲಿ ಎದುರಿಸಿದ ಸಮಸ್ಯೆಗಳೇನು, ಶಾಲೆಗಳಲ್ಲಿ ಎದುರಿಸ್ತಿರೋ ಸಮಸ್ಯೆ ಏನು, ಅಥವಾ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಎದುರಿಸ್ತಿರೋ ಸಮಸ್ಯೆಗಳೇನು. ಅದು ನಮಗೆ ದೊಡ್ಡವ್ರಿಗೆ ಗೊತ್ತಿರಲ್ಲ ಕೆಲವು ಸಮಸ್ಯೆಗಳು, ಮಕ್ಕಳಿಗೆ ಮಾತ್ರ ಗೊತ್ತು. ಈಗ ಉದಾಹರಣೆ, ನಾನು ಐ ಥಿಂಕ್ ಕಳೆದ ಒಂದು 15 ವರ್ಷಗಳಲ್ಲಿ ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಸಬಲೀಕರಣ ಮಾಡೋ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಾನು ಮೋರ್ ದೆನ್ ಒಂದು 350 ಗ್ರಾಮ ಸಭೆ ಅಟೆಂಡ್ ಮಾಡಿರ್ಬೋದು. ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನ ತುಂಬ ವೆರೈಟಿ ಪ್ರಶ್ನೆಗಳನ್ನ ನಾವು ಕೇಳಿಸ್ಕೊಂಡಿದ್ವಿ. ಇವಾಗ ಉದಾಹರಣೆಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 3 ಜನ ಹೆಣ್ಣು ಮಕ್ಕಳು ಒಂದು ಪ್ರಶ್ನೆ ಕೇಳಿದ್ರು. ನಾವು ಶಾಲೆಯಿಂದ ಹೋಗ್ಬೇಕಾದ್ರೆ ಹಂಗೆ ತೋಪಿದೆ ಸರ್, ಅಲ್ಲಿ ಕೆಲವು ಪುಂಡರು ಬಂದು ನಮ್ಮನ್ನು ಜುಟ್ಟು ಹಿಡ್ದು ಎಳೆಯೋದು, ಬೇರೆ ಥರ ಈ ಲೈಂಗಿಕವಾದಂಥ ಕಿರುಕುಳ ಕೊಡೋಂಥವ್ರು ಇದ್ದಾರೆ ಅಂತ ಹೇಳ್ಕೊಂಡ್ರು ಅವ್ರು. ನೋಡಿ, ಇದು ನಮ್ಮ ಗಮನಕ್ಕೆ ಹೆಂಗೆ ಬಂದಿರುತ್ತೆ. ಒಂದೇ ಉದಾಹರಣೆ, ಕೆಲವು ಬಾರಿ ಶಾಲೆಗಳಲ್ಲಿ ಬಿಸ್ಯೂಟ ಇದೆ, ಆದರೆ ನೀರಿನ ಕನೆಕ್ಷನ್ ಇಲ್ಲ, ನಾವು ತುಂಬ ದೂರದಿಂದ ನೀರು ತರಬೇಕು ಅಂತ ಹೇಳ್ತಾರೆ ಮಕ್ಕಳು. ನಮ್ದು ಹೆಂಚು ಬಿದ್ದೋಗ್ಬಿಟ್ಟಿದೆ, ಶಾಲೆಯಲ್ಲಿ ಕಟ್ಟಡ ದುರಸ್ತಿ ಆಗಿದೆ,
ಇದು ಶೌಚಾಲಯಕ್ಕೆ ನೀರೇ ಇಲ್ಲ, ಶಿಕ್ಷಕರ ಕೊರತೆ ಇದೆ. ಈಗ ಉದಾಹರಣೆ PT ಟೀಚರ್ ಇದ್ದಾರೆ, ಆಟ ಆಡೋಕ್ಕೆ ಬಿಡಲ್ಲ, ಲ್ಯಾಬ್ಗೆ ಕೆಮಿಕಲ್ಸೇ ಇಲ್ಲ, ಆಟ ಆಡೋಕ್ಕೆ ಆಟದ ಸಾಮಾನುಗಳಿಲ್ಲ ನಮಗೆ. ಹೇಗೆ ವೆರೈಟಿ ಆಫ್ ಕ್ವಶನ್ಸು ನಮ್ಮ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗೆ ಅವ್ರಿಗೊಂದು ಸ್ಪೇಸ್ ಕೊಟ್ಟಾಗ ಬರುತ್ತೆ. ಇವಾಗ ಹಲವಾರು ಇದೆ. ಈಗ ಉದಾಹರಣೆಗೆ ನಮ್ಮ ಪಂಚಾಯಿತಿಯಲ್ಲಿ ತನಗೆ 2% ಅನುದಾನವನ್ನು ಕಡ್ಡಾಯವಾಗಿ ಕ್ರೀಡೆಗೆ ಬಳಸಬೇಕು ಅಂತಿದೆ. ನೋಡಿ, ಇಲ್ಲಿ ಈ ಮಕ್ಕಳು ಈ ಪ್ರಶ್ನೆ ಕೇಳಿದ್ದಕ್ಕೂ ಇಲ್ಲಿರೋ ಇದು ಕನೆಕ್ಷನ್ ಮಾಡೋಕ್ಕೆ ಅವಕಾಶ ಇದೆ. ಇಲ್ಲಿ SC/ST ಯಾವುದೋ ಮಗು ಇದೆ, ನಮ್ಮ ಪಂಚಾಯಿತಿಯ ಒಟ್ಟು ಅನುದಾನದಲ್ಲಿ 25% ಅನುದಾನವನ್ನು SC/ST ಅವರ ಕ್ಷೇಮಾಭಿವೃದ್ಧಿಗೆ ಬಳಸಬೇಕು ಅಂತಿದೆ. ಇಲ್ಲಿ ಆ ಮಗುಗೆ ನಾವು ಶಿಕ್ಷಣ ಬಿಡ್ತಾ ಇದ್ರೆ ಫೀಸ್ ಕಟ್ಟಕ್ಕೆ ಅವಕಾಶ ಇದೆ. ಯಾವುದೋ ನಮ್ಮ ಮಗು ಇಲ್ಲಿಂದ ಒಂದು ಸ್ಪೋರ್ಟ್ಸ್ಗೆ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅವ್ರಿಗೆ ಟ್ರ್ಯಾಕ್ ಸೂಟು ಶೂಸ್ ಕೊಡ್ಸೋಕೆ ಅವಕಾಶ ಇದೆ. ಆ ಮಗು ರಾಜ್ಯ ಮಟ್ಟಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀನಿ ಅಂದರೆ ಬಸ್ ಚಾರ್ಜ್ ಕೊಡೋಕೆ ಅವಕಾಶ ಇದೆ. ನೋಡಿ, ಎಷ್ಟೊಂದು ಆಪರ್ಚುನಿಟೀಸ್ ಇದೆಯಲ್ಲ ನಮಗೆ. ವಿಕಲಚೇತನ ಮಕ್ಕಳಿದ್ದಾರೆ, ಅವ್ರಿಗೊಂದು ಟ್ರ್ಯಾಲಿ ಬೇಕು, ಏನೋ ಒಂದು ತಳ್ಳಿ ಅವ್ರಿಗೆ ಗಾಡಿಗಳು ಬೇಕು, ಅವ್ರಿಗೆ ಚಿಕಿತ್ಸಾ ಸಾಮಗ್ರಿಗಳು ಬೇಕು. ನೋಡಿ, ನಮ್ಮ ಪಂಚಾಯತಿನಲ್ಲಿ ಅವಕಾಶ ಇದೆಯಲ್ಲ. ಇವಾಗ ಉದಾಹರಣೆ ಒಂದು ಪ್ರೊಫೆಷನಲ್ ಕೋರ್ಸ್ ಯಾವ್ದಾದ್ರು ವಿದ್ಯಾರ್ಥಿ ತಗೊಳ್ತಿದ್ದಾನೆ ಅಂದರೆ ಇನ್ಕ್ಲೂಡ್ ಲ್ಯಾಪ್ಟಾಪ್ ಕೊಡೋಕೆ ಅವಕಾಶ ಇದೆ SC/ST ಸಮುದಾಯದ ಮಕ್ಕಳಿಗೆ. ನೋಡಿ, ಎಷ್ಟೊಂದು ಅವಕಾಶಗಳಿದ್ದರೂ ಕೂಡ ನಾವು ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ ಮೂಲಕ ಇಂಥ ಮಕ್ಕಳು ದಿನನಿತ್ಯ ಅವರ ಬದುಕಿನಲ್ಲಿ ಎದುರಿಸ್ತಿರೋ ಸಮಸ್ಯೆಗಳನ್ನು ಅವ್ರು ಹೇಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನನಗೆ ಮ್ಯಾರೇಜ್ ಮಾಡ್ತಾ ಇದ್ದಾರೆ, ನನಗೆ ಇಷ್ಟ ಇಲ್ಲ, ಹೇಳ್ಕೊಳ್ಳಿ, ನಾನು ಕಾಪಾಡಿ ಅಂತ ಈ ಮಕ್ಕಳು ಮೊನ್ನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ವಿದ್ಯಾರ್ಥಿನಿ ನನಗೆ ಇಷ್ಟ ಇಲ್ದಿದ್ರು ನನ್ನ ಮದುವೆ ಮಾಡ್ತಾ ಇದ್ದಾರೆ, ದಯವಿಟ್ಟು ನಾನು ಕಾಪಾಡಿ ಅಂತ ಪೊಲೀಸ್ನವ್ರ ಹತ್ರ ಬಂದಿದ್ದಾರೆ. ಹಾಗಿದ್ರೆ ಚೈಲ್ಡ್ ಮ್ಯಾರೇಜ್ ಅನ್ನೋದು ನನ್ನ ಜವಾಬ್ದಾರಿ, ನನ್ನ ಪಂಚಾಯಿತಿಯ ಜವಾಬ್ದಾರಿ ಅಲ್ವೇ? ನೋಡ್ಬೇಕಾಗತ್ತೆ. ಇಂಥ ಎಲ್ಲ ವಿಷಯಗಳು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಸುಮ್ಮನೆ ಹೋದ್ರೆ ಸಾಲದು. ತುಂಬ ಜನ ಕಾರ್ಯಕ್ರಮ ಮಾಡಿ ಫೋಟೋ ತೆಗೆದು ಮಾಡಿದೀವಿ ಅಂತ ಕಳಿಸ್ಬಿಡ್ತಾರೆ. ಚರ್ಚೆ ಆಗಿರೋ ವಿಚಾರಗಳು ಕಡ್ಡಾಯವಾಗಿ ನಡಾವಳಿ ದಾಖಲಾಗಬೇಕು. ನಡಾವಳಿ ದಾಖಲಾದ್ಮೇಲೆ ಅದು ಅವರ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಬರಬೇಕು. ಅದು ಚರ್ಚೆಯಾಗಿ ಕ್ರಿಯಾ ಯೋಜನೆಗೆ ಸೇರಿಸ್ಕೋಬೇಕು. ಅದನ್ನ ಅಪ್ರೂವ್ ಮಾಡಿ ಕೆಲಸ ಮಾಡಬೇಕು. ಮುಂದಿನ ವರ್ಷ ಮಕ್ಕಳ ಗ್ರಾಮ ಸಭೆಗೆ ಅದನ್ನು ಓದಬೇಕು. ಕಳೆದ ವರ್ಷ ನೀವು ಯಾರ್ಯಾರು ಏನೇನು ಪ್ರಶ್ನೆ ಕೇಳಿದ್ರಿ, ಅದಕ್ಕೂ ಪಂಚಾಯಿತಿ ಏನೇನು ಉತ್ತರ ಕೊಟ್ಟಿದೆ ಅಂತ. ಸರ್, ತಾವು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಿ. ತಮಗೆ ನಿಜವಾಗ್ಲೂ ಅನ್ಸುತ್ತಾ ಈ ಮಕ್ಕಳ ಹಕ್ಕುಗಳ ಏನು ಗ್ರಾಮ ಸಭೆ ಇದೆ, ತುಂಬಾ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇದು. ಮಕ್ಕಳಿಗೋಸ್ಕರ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಇದು. ಆದ್ರೆ ಇದು ನಮ್ಮ ಕರ್ನಾಟಕದ ಉದಾಹರಣೆ ತೆಗೆದುಕೊಂಡ್ರೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕಡ್ಡಾಯವಾಗಿ ಇದು ನಡೀತಾ ಇದೆಯಾ? ನಡೆದ್ರೆ ಇದರಿಂದ ಉಪಯೋಗ ಆಗ್ತಾ ಇದೆಯಾ? ಮಕ್ಕಳು ಇದರಿಂದ ಪ್ರಯೋಜನ ಪಡ್ಕೊಳ್ತಾ ಇದಾರೆ ಅಂತ ತಮಗೆ ಅನ್ಸುತ್ತಾ ಸರ್? ಮಕ್ಕಳ ಗ್ರಾಮ ಸಭೆಯ ಎಷ್ಟು ಅದ್ಭುತ, ಅದು ಯಾಕೆ ಇಂಪಾರ್ಟೆಂಟ್ ಅನ್ನುವ ಆಶಯಗಳನ್ನ ಇಟ್ಕೊಂಡು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇಂಥದ್ದೊಂದು ಅವಕಾಶವನ್ನು ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ಶ್ಲಾಘನೀಯ ಕೆಲಸ ಮಾಡಿದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದೆ. ಆದರೆ ಈ ಆಶಯ ತಳಮಟ್ಟದಲ್ಲಿ ಪರಿಪೂರ್ಣ ಆಗಬೇಕು ಅಂದರೆ ಯಾರು ತಳಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅವ್ರಿಗೆ ಈ ಮಾಹಿತಿ ಇರಬೇಕು, ಜಾಗೃತಿ ಆಗಬೇಕು, ಕ್ರಿಯಾಶೀಲರಾಗಬೇಕು, ನಿರಂತರ ಮೇಲ್ವಿಚಾರಣೆ ಆಗಬೇಕು. ಅವಾಗ ಮಾತ್ರ ಯಾವುದೇ ಸುತ್ತೋಲೆ ಸರ್ಕಾರ, ಯಾವುದೇ ನೀತಿ, ಯಾವುದೇ ಕಾಯ್ದೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಅಂಡ್ ಮಾನಿಟರಿಂಗ್ ಇದ್ರೆ ಮಾತ್ರ ಚೆನ್ನಾಗಾಗುತ್ತೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಕಳೆದ ಒಂದು 7 ವರ್ಷದಿಂದ ಈಚೆಗೆ, 6-7 ವರ್ಷಗಳಿಂದ ಈಚೆಗೆ ಮಕ್ಕಳ ಗ್ರಾಮ ಸಭೆ ತುಂಬ ಚೆನ್ನಾಗಿ ಆಗೋದಕ್ಕೆ ಪ್ರಾರಂಭ ಆಗಿದೆ. ಅದರಲ್ಲಿ ಒಂದು NGOಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾವೆ. ಎಲ್ಲೆಲ್ಲೆಲ್ಲ NGOಗಳಿದೆಯೋ ಅಲ್ಲೆಲ್ಲ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಚೆನ್ನಾಗಿ ನಡೀತಾ ಇದೆ. ಎಲ್ಲಿ NGOಗಳು ಸ್ವಲ್ಪ ಆಕ್ಟಿವಿಟಿ ಕಡಿಮೆ ಇದೆಯೋ ಅಲ್ಲೊಂದು ಸ್ವಲ್ಪ ಮಾಹಿತಿಯ ಕೊರತೆನೂ ಕಡಿಮೆ ಇದೆ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಾಪರಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅನ್ನೋದು ಆಯೋಗದ ಗಮನಕ್ಕೂ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ರಿವ್ಯೂ ಮೀಟಿಂಗ್ ತೆಗೆದುಕೊಂಡು ನಮ್ಮ ಅಬ್ಸರ್ವೇಷನ್ಸ್ನ ಪಂಚಾಯತ್ ರಾಜ್ ಇಲಾಖೆಯ ಜೊತೆಗೆ ಶೇರ್ ಮಾಡಿದ್ದೀವಿ. ತಾವು ಪ್ರಾಪರಾಗಿ ಇದನ್ನು ಮಾನಿಟರ್ ಮಾಡುವಂಥದ್ದು ಇಂಪಾರ್ಟೆಂಟು, ದಾಖಲೆಗಳ ಪರಿಶೀಲನೆ ಮಾಡೋದು ಇಂಪಾರ್ಟೆಂಟು, ಮತ್ತು ಮೇಲುಸ್ತುವಾರಿಯನ್ನು ನಿರಂತರ ಮೇಲುಸ್ತುವಾರಿಯನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನ್ನ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಪಂಚಾಯತ್ ರಾಜ್ ಇಲಾಖೆಗೆ ಕೊಡಲಾಗಿದೆ. ಈಗ ಅದರ ರಿಸಲ್ಟ್ಸು ನಮಗೆ ಕಾಣಿಸ್ತಾ ಇದೆ. ಈಗ ಸುಮಾರು ಆರಂಭದಲ್ಲಿ ಸುತ್ತೋಲೆ ಬಂದಾಗ ಒಂದು 250-300 ಗ್ರಾಮ ಪಂಚಾಯತಿಗಳು ಮಾಡ್ತಾ ಇರ್ಬೋದು 2006-7ರಲ್ಲಿ. ಇವತ್ತು ಮೋರ್ ದೆನ್ 4,500 ಪಂಚಾಯತಿಗಳಿಂದ ರಿಪೋರ್ಟ್ಸ್ ಬರ್ತಾ ಇದೆ ಆಗ್ತಾ ಇರೋದ್ರ ಬಗ್ಗೆ. ಈಗ ಸೆನ್ಸಿಟಿವಿಟಿ ಬಂದಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆನ ಜಾಯಿಂಟ್ ಸರ್ಕ್ಯುಲರ್ ಬಂದಿದೆ. ಶಿಕ್ಷಣ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಜಾಯಿಂಟ್ ಸೈನ್ ಮಾಡಿ ಇದು ಸರಿಯಾಗಿ ಆಗಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಅಂತಿಮವಾಗಿ ಕೇವಲ ಇದನ್ನು ಸರ್ಕಾರಕ್ಕೆ ಬಿಟ್ಟರೆ ಮಾತ್ರ ನಡೆಯಲ್ಲ. ನಾನು ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀನಿ, ಆಯಾ ಪಂಚಾಯಿತಿಯಲ್ಲಿರುವ ಜನಸಮುದಾಯ ಕೂಡ ಹೋಗ್ಬೇಕು, ಕೇಳಬೇಕು, ಪ್ರಶ್ನೆ ಮಾಡಬೇಕು. ನಮ್ಮಲ್ಲಿ ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಹೋದರೆ
ನಿಜವಾಗ್ಲೂ ಚೆನ್ನಾಗಾಗತ್ತೆ. ಇಲ್ಲ ಅಂತಂದ್ರೆ ಇದು ಕೇವಲ ಕಾರ್ಯಕ್ರಮವಾಗಿ ಉಳಿಯುತ್ತೆ. ಅಧಿಕಾರಿಗಳು ಅವ್ರದ್ದೇ ಆದಂಥ ಶೈಲಿ ಏನಿದೆಯೋ ಆ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಒಂದು ಸಮಾಜ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದು ನಂದೂ ಕರ್ತವ್ಯ ಅಂತ ಯಾವಾಗ ಅಂದ್ಕೊಳ್ಳುತ್ತೆ, ಅವಾಗ ಅಂತ ಪಂಚಾಯತಿಗಳಲ್ಲಿ ಇದು ಸಾಧ್ಯ ಆಗತ್ತೆ. ಐ ಥಿಂಕ್ ಇದು ಬಹುಶಃ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹೆಚ್ಚು ಮಹತ್ವದ್ದು ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಸರ್, ಕೊನೆಯದಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳಿದೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋದಾದ್ರೆ. ಇವತ್ತು ನಾವು ಪಂಚಾಯತ್ ರಾಜ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಮುಂದೆವರೆದು ಪಂಚಾಯತ್ ರಾಜಲ್ಲಿ ನಾವು ಗ್ರಾಮ ಪಂಚಾಯತಿಗಳಿಂದ ಮುಖ್ಯವಾಗಿ ಎಷ್ಟೆಲ್ಲ ವಿಷಯಗಳನ್ನ ಅಡ್ರೆಸ್ ಮಾಡಬೇಕು ಅಂತ ನೋಡಿದ್ವಿ. ಇಲ್ಲಿ ಈಗ ಉದಾಹರಣೆ ತಗೊಳ್ಳಿ, ನಮ್ಮ ಪಂಚಾಯತ್ ರಾಜ್ ಇಲಾಖೆ ಇನ್ನೊಂದು ಒಳ್ಳೆ ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದ್ವಿ, ಓದುವ ಬೆಳಕು ಕಾರ್ಯಕ್ರಮ ಅಂತಿದೆ. ಎಂತ ಅದ್ಭುತವಾದ ಕಾರ್ಯಕ್ರಮ! ನಮ್ಮ ಗ್ರಾಮ ಪಂಚಾಯತಿಯ ಗ್ರಂಥಾಲಯಗಳನ್ನ ಸಬಲೀಕರಣ ಮಾಡಬೇಕು. ಗ್ರಂಥಾಲಯಕ್ಕೆ ಮಕ್ಕಳು ಬರಬೇಕು. ಇವತ್ತು ಮೊಬೈಲು ಇನ್ನಿತರೆ ಕಾರಣಗಳಿಗಾಗಿ ನಾವು ಡಿಜಿಟಲ್ ಜಗತ್ತಿನಲ್ಲಿ ಕಳೆದೋಗ್ತಾ ಇದ್ದೀವಿ. ಅದನ್ನ ಸೈಡಿಗಿಟ್ಟು ಮಕ್ಕಳು ಪುಸ್ತಕಗಳನ್ನ ಕಡೆ ಬರಬೇಕು, ಅದನ್ನ ಅಧ್ಯಯನ ಮಾಡಬೇಕು. ಕಂಪ್ಯೂಟರ್ ವಿತ್ ಇಂಟರ್ನೆಟ್ ಗ್ರಾಮೀಣ ಭಾಗದಲ್ಲೂ ಪುರಾ ಯೋಜನೆ ಅಂತ ನೋಡ್ತಿದ್ವಿ, ಅಬ್ದುಲ್ ಕಲಾಂ ಅವ್ರು ಕನಸು ಕಾಣ್ತಾ ಇದ್ರು. ಇವತ್ತು ಈ ಕಾರ್ಯಕ್ರಮದ ಮೂಲಕ, ಓದುವ ಬೆಳಕು ಕಾರ್ಯಕ್ರಮದ ಮೂಲಕ ಜನರಿಗೆ ನೇರ ತಲುಪಕ್ಕೆ ಸಾಧ್ಯ ಆಗ್ತಾ ಇದೆ, ಮಕ್ಕಳಲ್ಲಿ ಬರಕ್ ಸಾಧ್ಯ ಆಗ್ತಾ ಇದೆ, ಯುವಜನರು ಬರಕ್ ಸಾಧ್ಯ ಆಗ್ತಾ ಇದೆ. ಓದು ಬೆಳಕು ಕಾರ್ಯಕ್ರಮ ಇರ್ಬೋದು, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನದಂತಹ ಕಾರ್ಯಕ್ರಮಗಳಿರ್ಬೋದು, 10 ವಾರಗಳ ಅಭಿಯಾನ. ಅಲ್ಲಿ ಪೋಕ್ಸೋ ಕಾಯ್ದೆ ಇರ್ಬೋದು, RTE ಕಾಯ್ದೆ ಇರ್ಬೋದು, ಇವುಗಳ ಕುರಿತು ಅರಿವನ್ನ ಮೂಡಿಸುವಂಥದ್ದು, ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟದ್ದು, ಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಂಥದ್ದು, ಇವುಗಳ ಕುರಿತು ಅವೇರ್ನೆಸ್ ಮೂಡಿಸುವಂಥದ್ದು. ಪೊಲೀಸ್ ಇಲಾಖೆಯ ಜೊತೆಯಾಗಿ ತೆರೆದ ಮನೆ ಅಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಬಂದಿದೆ. ಪೊಲೀಸ್ ಇಲಾಖೆಯ ಪರಿಚಯ ಆಗಬೇಕು ಮಕ್ಕಳಿಗೆ ಅನ್ನೋ ಕಾರಣಕ್ಕೆ ಆ ಎಲ್ಲ ಕಾರ್ಯಕ್ರಮಗಳನ್ನ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗಡೆ ನಾವು ಅಡ್ರೆಸ್ ಮಾಡೋದಕ್ಕಾಗಬೇಕು. ಮತ್ತು ನಮಗಿರೋ ಲಭ್ಯ ಅನುದಾನದಲ್ಲಿ ಮಕ್ಕಳ ಸ್ನೇಹಿಯಾದಂಥ ವಾತಾವರಣವನ್ನು ನಮ್ಮ ಶಾಲೆಗೆ, ಅಂಗನವಾಡಿಗೆ ಮೂಲಭೂತ ಸೌಕರ್ಯ, ಕ್ರೀಡಾ ಕಾರ್ನರ್ಗಳು, ಪಂಚಾಯತ್ಗೊಂದು ಕ್ರೀಡಾ ಕಾರ್ನರ್ ಮಾಡಬೇಕು ಅಂತ ನಮ್ಮ ಆಯೋಗ ಅಥವಾ ನಮ್ಮ ಸರ್ಕಾರದ ನಿಯಮ ಇದೆ. ಅದನ್ನು ನಾವು ಎನ್ಶೋರ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು. ಮಕ್ಕಳಿಗೆ ಕೆಲವು ಸಾಮಾಜಿಕ ಸಮಸ್ಯೆಗಳಿರುವಂಥದ್ದು ಇರ್ಬೋದು. ಉದಾಹರಣೆಗೆ ಸಾಮಾಜಿಕ ಪಿಡುಗಳಿರುತ್ತೆ, ನಂಬಿಕೆಗಳಿರುತ್ತೆ. ಉದಾಹರಣೆಗೆ ಗ್ರಹಣದ ದಿನ ವಿಕಲಚೇತನ ಮಕ್ಕಳನ್ನ ಗುಂಡಿ ತೆಗೆದು ಇಲ್ಲಿನವರೆಗೂ ಉಣೋದು, ಏನೇನೋ ಚುಚ್ಚಿಸೋದು, ಈ ಥರದ್ದು ಏನೇನೋ ಇರುತ್ತೆ. ಅವುಗಳನ್ನ ತಡೆಯುವಂಥದ್ದಾಗಬೇಕು. ದೇವದಾಸಿ ಪದ್ಧತಿ ಇದ್ರೆ ಅವರ ಮಕ್ಕಳ ಯೋಗಕ್ಷೇಮವನ್ನು ನೋಡುವಂಥದ್ದು ಇರ್ಬೋದು. ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಗ್ರಾಮ ಪಂಚಾಯಿತಿ ಮಾಡಬೇಕಾದಂಥ ಅಗತ್ಯ ಇದೆ. ನಾವು ಈ ಚರ್ಚೆಯ ಆರಂಭದಲ್ಲೇ ಮಾತಾಡಿದ್ವಿ, ಅಭಿವೃದ್ಧಿ ಎನ್ನುವುದು ಕೇವಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮಾತ್ರವೇ ಅಭಿವೃದ್ಧಿ ಅಲ್ಲ. ಹೀಗೆ ಜೀವನದ ಗುಣಮಟ್ಟವನ್ನು ಹೆಚ್ಚುವುದು ಅಭಿವೃದ್ಧಿಯ ಬಹಳ ಮುಖ್ಯ ಭಾಗ. ಅದರಲ್ಲೂ ವಿಶೇಷವಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಮಾತಾಡ್ತೀವಿ, ಮಾನವ ಅಭಿವೃದ್ಧಿ ಸೂಚ್ಯಂಕ. ಇವತ್ತು ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಮಾತಾಡ್ತಿರೋ ಪದ SDGs, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಮಾತಾಡ್ತೀವಿ. ನೀವು ಬೇಕಿದ್ರೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ನ ಚೆಕ್ ಮಾಡಿ ನೋಡ್ರಿ. 60% ಇಂಡಿಕೇಟರ್ಸು ಬಿಲೋ 18 ಇದೆ. ಈ 18 ವರ್ಷದ ಒಳಗಿನ ಮಕ್ಳಿಗೆ ಕೆಲಸ ಮಾಡಿದ್ರೆ ನಮ್ಮ ಹ್ಯೂಮನ್ ಡೆವಲಪ್ಮೆಂಟಲ್ಲಿ 60 ಮಾರ್ಕ್ಸ್ ಬಂದಂಗೆ. ನಮಗೆ ಯಾವ ಗ್ರಾಮ ಪಂಚಾಯಿತಿ ಮಕ್ಕಳಿಗಾಗಿ ಕೆಲಸ ಮಾಡಲ್ವೋ ಆ ಪಂಚಾಯಿತಿಯ ಮಾನವ ಅಭಿವೃದ್ಧಿ ಸೂಚ್ಯಂಕ 40%ಗಿಂತ ಮೀರಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಒಂದು ಗಂಭೀರತೆಯನ್ನು ಮಕ್ಕಳ ವಿಷಯಕ್ಕೆ ನಾವು ಕೊಡಬೇಕಾಗಿದೆ. ಬಹುಶಃ ನಮ್ಮ ಗ್ರಾಮ ಪಂಚಾಯಿತಿಗಳು ಈ ಬಗ್ಗೆ ಗಮನ ಹರಿಸಿದ್ದೆ ಆದರೆ ಈ ರಾಜ್ಯವನ್ನ, ಭಾರತ ದೇಶದಲ್ಲಿ ಮಕ್ಕಳ ಸ್ನೇಹಿಯಾಗಿ ಕರ್ನಾಟಕವನ್ನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಬಹಳ ಸಂತೋಷ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮುಖ್ಯವಾಗಿ ಸಂವಿಧಾನದ 73ನೇ ತಿದ್ದುಪಡಿಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಇರುವಂತಹ ಎಲ್ಲ ವ್ಯವಸ್ಥೆಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ವಾಹಿನಿಯ ಪರವಾಗಿ, ವೀಕ್ಷಕರ ಪರವಾಗಿ ಪ್ರೀತಿಯ ವಂದನೆಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಂವಿಧಾನದಲ್ಲಿ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳಿದೆ. ಅದ್ರ ಬಗ್ಗೆ ಸರಿಯಾದ ಮಾಹಿತಿಯ ಕೊರತೆ ಇರಬಹುದು, ಅಥವಾ ಇನ್ ಕೆಲವು ಅಧಿಕಾರಿಗಳು ಸರಿಯಾಗಿ ಅದನ್ನ ಜಾರಿಗೆ ತರದೇ ಇರುವಂತಹ ಕಾರಣದಿಂದ ಇರಬಹುದು, ಅಥವಾ ಇನ್ನಿತರ ಕಾರಣಗಳಿಗೋಸ್ಕರ ನಮ್ಮ ಮಕ್ಕಳು ಅದರಿಂದ ಹೊರಗುಳಿಬಾರದು. ನಮ್ಮ ಮಕ್ಕಳು ಎಲ್ಲ ರಕ್ಷಣೆಯನ್ನ ಪಡ್ಕೊಳ್ಳುವ ಹಾಗಾಗಬೇಕು. ಹಾಗೇನೆ ನಾವು ಗ್ರಾಮ ಪಂಚಾಯಿತಿಗೆ ನಮ್ದು ಯಾವುದಾದ್ರೂ ವೈಯಕ್ತಿಕ ಕೆಲಸ ಇದ್ರೆ ಮಾತ್ರ ಹೋಗೋದಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮಕ್ಕಳ ರಕ್ಷಣೆಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳನ್ನ ತಿಳ್ಕೊಳ್ಬೇಕು, ಅದರ ಪ್ರಯೋಜನವನ್ನ ನಾವು
ಪಡ್ಕೊಳ್ಬೇಕು. ಇದರ ಮುಖಾಂತರ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣೆಯನ್ನ ಮಾಡೋದಕ್ಕೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.